Hi, hello guys, welcome back to my channel. Bunny within vlog na start ಮಾಡೋಣ. Come, let's go. Started with zero collabs and now I am getting too much collaborations. ಈ ಬ್ಲಾಗಲ್ಲಿ ನನ್ನ ಫಸ್ಟ್ PR ಹೇಗೆ ಬಂತು ಆ್ಯಂಡ್ ಯಾವಾಗ ಬಂತು ಅಂತ ಹೇಳಿ ಈ ಬ್ಲಾಗಲ್ಲಿ ಹೇಳ್ತೀನಿ. ಫಸ್ಟ್ ಏನೋ ಒಂದು ಕಾಲ್ ಬಂತು, ಮ್ಯಾಮ್ ನಿಮ್ದೊಂದು ಪಾರ್ಸಲ್ ಇದೆ ಬನ್ನಿ ಪಿಕಪ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ನಾನು ಯಾವುದೋ ಪಾರ್ಸಲ್ ಎಲ್ಲ ಆರ್ಡರ್ ಮಾಡಿಲ್ವಲ್ಲ, ಯಾವುದಿದೆ ಅಂತ ಹೇಳಿ ನಾನು ಜಸ್ಟ್ ಕೇಳಿದೆ, ಇದು ಪ್ರಿಪೇರ್ಡಾ ಅಥವಾ ಕ್ಯಾಶ್ ಆನ್ ಡೆಲಿವರಿ ಇದೆನಾ ಅಂತ ಹೇಳಿ. ಸೊ ಇದು ಪ್ರಿಪೇರ್ಡ್ ಇದೆ ಮ್ಯಾಮ್, ಬನ್ನಿ ತೊಗೊಂಡು ಹೋಗಿ ಅಂತ ಅಂದರು. ನಾನು ಹೊರಗಡೆ ಹೋದೆ ಆ್ಯಂಡ್ ಇಷ್ಟು ದೊಡ್ಡ ಬಾಕ್ಸ್ ಇತ್ತು, ಫುಲ್ ದೊಡ್ಡ ಬಾಕ್ಸ್. ಸೊ ಈ ಪ್ರಾಡಕ್ಟ್ ಯಾರ್ದಪ್ಪ, ಇದು ಏನಿದೆ ಅಂತ ಹೇಳಿ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಯಿತು. ಅಂದರೆ ನನ್ನ ಹಸ್ಬೆಂಡ್ ಏನಾದರೂ ಆರ್ಡರ್ ಮಾಡಿದ್ದಾರೆ ಏನೋ ಅಂತ ಹೇಳಿ ಹಿಂಗೆಲ್ಲ ಅನ್ಕೊಂಡೆ ನಾನು. ಸೊ ಅದಾದಮೇಲೆ ಮನೆಗೆ ಬಂದೆ. ದ್ಯಾಟ್ ಐ ಗೆಟ್ ಮೆಸೇಜ್ ಫ್ರಮ್ ಬ್ರ್ಯಾಂಡ್. ಸೊ ನನಗೆ ಮೆಸೇಜ್ ಬಂತು, ಸೊ ನಿಮಗೆ ಐ ಥಿಂಕ್ ನಿಮಗೆ ಅದೇ ಪ್ರಾಡಕ್ಟ್ ರೀಚ್ ಆಗಿರ್ಬೋದು, ನನಗೆ ಪ್ರಾಡಕ್ಟ್ಸ್ ಎಲ್ಲ ಬಂದಿರುತ್ತಲ್ವಾ. ಸೊ ಹಾಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಯಾವ ರೀತಿ ರೀಡ್ ಮಾಡಬೇಕು, ಹಾಗೆ ಸ್ಕ್ರಿಪ್ಟ್ ಇದೆಲ್ಲ ಎವ್ರಿಥಿಂಗ್ ಎಲ್ಲ. ಆಮೇಲೆ ಅದರಲ್ಲಿ ಮೆಸೇಜ್ ಬಂತು ನನಗೆ. ತುಂಬಾ ಖುಷಿ ಆಯಿತು. ಫಸ್ಟ್ ಕೊಲಾಬ್ರೇಷನ್ ಬಂದಿದೆ ಆ್ಯಂಡ್ ನಂಗೆ ಗೊತ್ತೇ ಇಲ್ಲ, ನಂಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಅದಕ್ಕಿಂತ ಮುಂಚೆ ಒಬ್ರು ಕಾಂಟ್ಯಾಕ್ಟ್ ಮಾಡಿದ್ರು, ರೆಡಿಮೇಡ್ ಬ್ಲೌಸ್ದು ಅದು. ಸೊ ಅದೇ ಬಂದಿದೆ ಅಂತ ಅಂದ್ಕೊಂಡೆ ನಾನು ಹೊರಗೆ ಹೋಗಿದ್ದೆ. ಸೊ ಬಟ್ ಬೇರೆ ಪ್ರಾಡಕ್ಟ್ ಬಂದಿತ್ತು. ಸೊ ರೆಡಿಮೇಡ್ ಬ್ಲೌಸ್ದು ಕಾಂಟ್ಯಾಕ್ಟ್ ಮಾಡಿದ್ರು ಆ್ಯಂಡ್ ಅವರು ಡೆಲಿವರಿ ಕೂಡ ಮಾಡಿದ್ರು. ನನಗೆ ಇನ್ನೇನು ಬರೋದ್ರಲ್ಲಿತ್ತು. ಸೊ ಅದೇ ಬಂದಿದೆ ಅಂತ ಅಂದ್ಕೊಂಡು ನಾನು ಹೊರಗೆ ಹೋಗಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ಬ್ಲೌಸ್ದು ರೆಡಿಮೇಡ್ ಬ್ಲೌಸ್ ಆಲ್ರೆಡಿ ನಾನು ರೀಲ್ ಮಾಡಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ನೀವು ಕೂಡ ಒಂದ್ಸತಿ ಚೆಕ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿ ಹಾಕಿದ್ದೆ ಅದನ್ನು. ಅದು ಬಂದಿರ್ಬೋದು ಅಂತ ಅಂದ್ಕೊಂಡು ನಾನು ನೋಡಿದೆ, ಬಟ್ ಅದಿರಲಿಲ್ಲ. ಮತ್ತು ಬೇರೆ ಪ್ರಾಡಕ್ಟ್. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ವಿದಿನ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಸೀ ಅನ್ಬಾಕ್ಸಿಂಗ್ PR ಪ್ಯಾಕೇಜ್. ಇದರಲ್ಲಿ ಏನಿದೆ ಅಂತ ನೋಡೋಣ. ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಇವತ್ತೇ ರಿಸೀವ್ ಆಗಿದೆ. ಸೊ ಲೆಟ್ಸ್ ಓಪನ್. ಸೊ ಇವಾಗ ಶೂಟ್ ಕಂಪ್ಲೀಟ್ ಆಯಿತು. ದೆನ್ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಬಂದಿದೆ ಅಂತ ವಿಡಿಯೋಸ್ ಅಂತ. ಬಟ್ ನಾನು ಅಂದ್ಕೊಂಡಿದ್ದೆ, ಬಟ್ ಅದು ಬಾಟೆ ಕೊಲಾಬ್ರೇಷನ್ ಅಂತ, ಬಟ್ ಅದು ಪೇಡ್ ಕೊಲಾಬ್ರೇಷನ್ ಆಗಿತ್ತು. ಸೊ ಫಸ್ಟ್ ಟೈಮೇ ನನಗೆ ಪೇಡ್ ಕೊಲಾಬ್ರೇಷನ್ ಸಿಕ್ಕಿತ್ತು. ಯೂಸಲಿ ಪೇಡ್ ಕೊಲಾಬ್ರೇಷನ್ ಸ್ವಲ್ಪ ಕಷ್ಟ. ಸೊ ನಾನು 2 years ಇಂದ ಅನ್ಕೊತಾ ಇದ್ದೀನಿ ಕೊಲಾಬ್ರೇಷನ್ ಎಲ್ಲ ಮಾಡಬೇಕು ಅದೆಲ್ಲ ಅಂತೇಳಿ. ಬಟ್ ನಂದು ಎಷ್ಟೇ ರೀಲ್ಸ್ ಮಾಡಿ ಹಾಕಿದ್ರು ನನಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾನೆ ಇರಲಿಲ್ಲ. ಸೊ ಹಾಗೆ ಆ್ಯಸ್ ಯೂಸ್ವಲ್ ಅಷ್ಟೇ ಇತ್ತು. 3K ಇತ್ತು ನಂದು. 3Kಗೆಲ್ಲ ಯಾರು ಕೊಲಾಬ್ರೇಷನ್ ತೊಗೊತಾರೆ ಬಿಡು ಅಂತ, ಯಾರು ಕೊಡ್ತಾರೆ ಅಂತ ಹೇಳಿ. ಸೊ ನಾನು ಅದ್ರ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ. ಮತ್ತು ಬೇರೆ ಎಲ್ಲ ಯೂಟ್ಯೂಬ್ ವೀಡಿಯೋಸ್ ನೋಡಿದ್ದೆ, ಅದರಲ್ಲಿ ಓಪಾ ಅಂತ ಹೇಳಿ ಅದ್ರ ಬಗ್ಗೆ ಸಜೆಷನ್ ಮಾಡಿದ್ರು. ಅಂದರೆ ಅದಕ್ಕೆ ಓಪಾ ಅಂತ ಹೇಳಿ ಆ್ಯಪು. ಸೊ OPA ಅಷ್ಟೇ, ಓಪಾ ಅಂತ ಆ್ಯಪ್ ಹೇಳಿ ಅದಕ್ಕೆ ನಾವು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಮಾಡಿ, ಅದೇ ಫಿಲಪ್ ಎಲ್ಲ ಮಾಡಿ, ಫಾರ್ಮ್ ಫಿಲಪ್ ಮಾಡಿ ಈ ರೀತಿ ಎಲ್ಲ ಇತ್ತು. ಸೊ ಅದು ಕೂಡ ನನಗೆ ಯಾವ ಕಾಲ್ ಬರಲಿಲ್ಲ ಆ್ಯಂಡ್ ಯಾವ ಬ್ರ್ಯಾಂಡಿಂದ ಏನೂ ಮೆಸೇಜ್ ಎಲ್ಲ ಏನು ಬರಲಿಲ್ಲ. ನಾನು ವೇಟ್ ಮಾಡಿದೆ ಜಸ್ಟ್. ಆಮೇಲೆ ನಾನು ಅನ್ಇನ್ಸ್ಟಾಲ್ ಮಾಡಿ ಅದನ್ನು ಹಂಗೆ ಒಂದು ಕಡೆ ಸುಮ್ಮನೆ ಆಗಿಬಿಟ್ಟೆ. ಅದರಿಂದ ನನಗೆ ಹೋಪೋ ಅಂತ ಹೇಳಿ ಅದು ಆ ಏಜೆನ್ಸಿ ಥ್ರೋಯಿಂದ ನನಗೆ ಕಾಲ್ ಎಲ್ಲ ಬಂದಿತ್ತು, ಅಂದರೆ ಮೆಸೇಜ್ ಬಂದಿತ್ತು ಕೊಲಾಬ್ರೇಷನ್ ಬಗ್ಗೆ. ಬಟ್ ಅದು ಬ್ಯಾಟರು ಅಲ್ಲ, ಆಮೇಲೆ ಪೇಡು ಅಲ್ಲ. ಸೊ ನನಗೆ ನಾವು ಪರ್ಚೇಸ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಏನು ಅಮೆಜಾನಲ್ಲಿ ಅಥವಾ ಇಲ್ಲ ಅದು ಯಾವುದಾದ್ರೂ ಆ್ಯಪಲ್ಲಿ ಪರ್ಚೇಸ್ ಮಾಡಿ, ಅದಾದಮೇಲೆ ಅದು ರಿವ್ಯೂ ಲೈವ್ ಆದರೆ ಮಾತ್ರ ನನಗೆ ಅಮೌಂಟ್ ಕೊಡ್ತಾರೆ, ಇಲ್ಲ ಅಂತಂದರೆ ಇಲ್ಲ. ಸೊ ಅದು ಕೂಡ ಮಾಡಿದೆ. ಸೊ ನನಗೆ ಅದು ವರ್ಕ್ ಆಗಲಿಲ್ಲ. ನನಗೆ ಅದನ್ನು ಸುಮ್ಮನೆ ಯಾಕೆ ಪ್ರಾಡಕ್ಟ್ ತೊಗೊಳ್ಬೇಕು ಅಂತ ಹೇಳಿ ಸೊ ಅದನ್ನು ತೊಗೊಳ್ಳಿಲ್ಲ ನಾನು. ಅಂದರೆ ಅದನ್ನೇನು ಮಾಡಲಿಲ್ಲ ನಾನು. ಹೋಗೋ ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡಿದೆ, ಬಟ್ ನನಗೆ ಅದರಿಂದ ಯಾವ ಅಮೌಂಟ್ ಬರಲಿಲ್ಲ. ಬಿಕಾಸ್ ನಂದು ಅಮೆಜಾನ್ದು ರಿವ್ಯೂ ಲೈವ್ ಆಗಲಿಲ್ಲ. ಸೊ ಹಾಗೆ ಇತ್ತು. ಸೊ ಹಾಗಾಗಿ ನಾನು ಅದನ್ನು ಅಲ್ಲಿಗೆ ಬಿಟ್ಬಿಟ್ಟೆ. ಸುಮ್ಮನೆ ಅದು ಅಮೌಂಟ್ ಬರಲಿಲ್ಲ. ಸೊ ಹಾಗಾಗಿ ಅದನ್ನು ಇನ್ನೂ ಹಾಕಿದ್ದೀನಿ ನಾನು ಕೊಲಾಬ್ರೇಷನ್ ಅಂತ ಹೇಳಿ. ರೀಲ್ ಇದೆ, ಅದರಲ್ಲಿ ರೀಲ್ ಇದೆ. ಒಂದು 2 year ಬ್ಯಾಕ್ನೂ ಹಾಕಿದ್ದೆ ನಾನು. ಸೊ ಆದಮೇಲೆ ನಾನು ತುಂಬ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದೆ, ಬಟ್ ನನಗೆ ಅಷ್ಟೊಂದು ನನಗೆ ಅದ್ರ ಬಗ್ಗೆ ಐಡಿಯಾ ಇದ್ರೂ ನನಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಇದೇ ಇತ್ತು. ಬಟ್ ಬ್ರ್ಯಾಂಡೇ ನಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, ಏಜೆನ್ಸಿನೇ ನಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನನ್ನ ಹತ್ರ ಇರೋದು 3K ಫಾಲೋವರ್ಸ್ ಅಷ್ಟೇ, 3000 ಫಾಲೋವರ್ಸ್ ಅಷ್ಟೇ. ಸೊ ಬರಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಇವಾಗಂತೂ ನನಗೆ 3000 ಫಾಲೋವರ್ಸೇ ಇರೋ. ಬಟ್ ಕೊಲ್ಯಾಬ್ ಅಂತೂ 1 by 1 ಬರ್ತಾನೆ ಇದ್ದಾವೆ. ನನಗೆ ಆ್ಯಕ್ಚುಲಿ ಇವಾಗ ಯೂಟ್ಯೂಬ್ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ ಕೂಡ ಎಲ್ಲ ಮಾಡೋಕ್ಕಾಗ್ತಿಲ್ಲ. ಯಾಕಂತಂದರೆ ಇದೇ ವಿಡಿಯೋಸು, ಇದೇ ಎಡಿಟಿಂಗು, ರಿವ್ಯೂ ಇದೆಲ್ಲ ಮಾಡೋದಿರುತ್ತೆ. ಸೊ ಅದೇ ಆಗುತ್ತೆ. ಅದರಿಂದ ಕೆಲವೊಂದು ಪೇಡ್ ಇರುತ್ತೆ, ಕೆಲವೊಂದು ಬಾಟರ್ ಕೊಲಾಬ್ರೇಷನ್ ಈ ರೀತಿ ಎಲ್ಲ ಇರುತ್ತೆ.
ಸೊ ಇದರಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ 1-2 ಮಂತ್ ಅಂತೂ. ಫಸ್ಟ್ ನಂದು ಪೇಯ್ಡ್ ಕೊಲಾಬ್ರೇಷನ್ ಅದಾದ ಫಸ್ಟ್ ಬಂದಿದೆ ನನಗೆ ಕಂಫರ್ಟ್ ಬ್ರ್ಯಾಂಡಿಂದು. ಸೊ ಅದರಿಂದ ಕಂಫರ್ಟ್ಸ್ ಬಂದಿತ್ತು, ನನಗೆ ತುಂಬ ಖುಷಿ ಆಯಿತು, ಮನೆಗೆ ಯೂಸ್ ಆಗುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಕಾಸ್ಮೆಟಿಕ್ಸ್ ಎಲ್ಲ ಬಂದರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಿಕಾಸ್ ಎಷ್ಟು ಅಂತ ಯೂಸ್ ಮಾಡೋದು. ಒಂದು ಆಲ್ರೆಡಿ ನಾನು ಏನಾದರೂ ಕ್ರೀಮ್ ಯೂಸ್ ಮಾಡಿದರೆ ಮಿನಿಮಮ್ ನನಗೆ 6 ಮಂತ್ ಯೂಸ್ ಮಾಡ್ತೀನಿ ನಾನು. ಸೊ ಇನ್ನು ಹಾಗೆ ಇದ್ರೆ ಅದು ವೇಸ್ಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ಕಂಫರ್ಟ್ ಬಂತು, ಮನೆಗೆಲ್ಲ ಯೂಸ್ ಆಗುತ್ತೆ ಬಿಡು ಅಂತ ಅನ್ಕೊಂಡಿದ್ದೀನಿ. ಸೊ ಮನೆಗೆಲ್ಲ ಯೂಸ್ ಆಗ್ತಾ ಇದೆ, ಅದು ಇವಾಗ ಯೂಸ್ ಮಾಡ್ತಾ ಇದ್ದೀವಿ ಅದನ್ನೇ. ನನಗೆ ತುಂಬ ಪ್ರಾಡಕ್ಟ್ಸ್ ಅಂತೂ ಬಟ್ ನನಗೆ ತುಂಬಾ ಪ್ರಾಡಕ್ಟ್ಸ್ ಬಂದ್ವಿ ಇವಾಗಂತೂ. ಸ್ವಿಸ್ ಬ್ಯೂಟಿ, ಸೊ ಎಲ್ಲ ಕಂಪ್ನಿ ಬ್ರ್ಯಾಂಡ್ದು ನನಗೆ ಕೊಲಾಬ್ರೇಷನ್ ಬಂತು. ಸ್ವಿಸ್ ಬ್ಯೂಟಿ, ಹಾಗೆ ಪ್ಲಮ್ಮು, ಮತ್ತು ಮಾಮಾ ಅರ್ಥು, ಹಾಗೆ ಇನ್ನು ಕೆಲವೊಂದಿದ್ದಾವೆ, ಅದ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ಅಂದರೆ ಅದ್ರ ಹೆಸರು ಕೂಡ ನಾನು ಲಾರಿಯಲ್ಲು, ಹಾಗೆ ರೋಸ್ಮೇರಿ ಆಯಿಲು ಹೇರ್ ಸ್ಪ್ರೇ. ಅದಾದಮೇಲೆ ಅಂತೂ ತುಂಬ ಬ್ರ್ಯಾಂಡ್ ಅಂತ ಬಂದಿದೆ. ಸೊ ಅದನ್ನೆಲ್ಲ ನಾನು ಇವಾಗ ಓಪನ್ ಮಾಡಲ್ಲ. ಸೊ ಹೀಗೆ ವಿಡಿಯೋಸ್ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ. ಸೊ ಹಾಗೆ ಇದ್ದಾವೆ, ನನಗೆ ಯೂಸ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ ಆ್ಯಕ್ಚುಲಿ. ಸೊ ಫ್ಯೂಚರ್ ನಾನು ಟೈಮ್ ತೊಗೊಂಡು ಅದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ನನಗೆ ಸ್ವಿಸ್ ಬ್ಯೂಟಿದು ಲಿಪ್ಸ್ಟಿಕ್ ಎಲ್ಲ ಬಂದಿತ್ತು. ಸೊ ಆಲ್ರೆಡಿ ನಾನು ರೀಲ್ ಮಾಡಿ ಹಾಕಿದ್ದೀನಿ. ಸೊ ಅದ್ರ ಜೊತೆ ಇನ್ನೂ ಕಾಂಪ್ಲಿಮೆಂಟ್ರಿ ಪ್ರಾಡಕ್ಟ್ಸ್ ಅಂತ ಇನ್ನೂ ಕೊಟ್ಟಿರ್ತಾರೆ. ಸೊ ನನಗೆ ವಿಡಿಯೋಸ್ ಮಾಡಿ ಹಾಕೋಕ್ಕಾಗಿಲ್ಲ. ಸೊ ತುಂಬ ಪ್ರಾಡಕ್ಟ್ಸ್ ಬಂದಿವೆ, ಬಟ್ ನನಗೆ ಯೂಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅದರಲ್ಲಿ ಫೇಸ್ ವಾಶು, ಹಾಗೆ ಏನೆಲ್ಲ ಬಂದಿದೆ ಅಂದರೆ ಫೇಸ್ ವಾಶು, ಹಾಗೆ ಶಾಂಪೂಸು, ಮತ್ತು ಕಂಡೀಷ್ನರು, ಹೇರ್ ಮಾಸ್ಕು, ಮತ್ತು ಹೇರ್ ಸ್ಪ್ರೇ, ಹಾಗೆ ಸೆರಮು, ಮತ್ತೇನಪ್ಪ ಗ್ಲೌಸು, ಡಿಶ್ ವಾಶ್ ಎಲ್ಲ ಗ್ಲೌಸು ಹಾಕ್ಕೊತೀವಲ್ಲ ಪ್ಲಾಸ್ಟಿಕ್ದು ಅದು, ಹಾಗೆ ಮಾಸ್ಕ್ ಮುಖಕ್ಕೆ ಹಾಕ್ತೀವಲ್ಲ ಮಾಸ್ಕು, ಡಸ್ಟ್ ಎಲ್ಲ ಬರಬಾರ್ದು ಅಂತ ಅದು. ಹಾಗೆ ಒಂದು ಮಷಿನ್ ಬಂದಿತ್ತು ನನಗೆ, ಅಂದರೆ ಈ ಥರ ಅದು ಕೂಡ ನಾನು ರೀಲ್ ಮಾಡಿ ಹಾಕಿದ್ದೀನಿ. ಸೊ ಒಂದ್ಸತಿ ಚೆಕ್ ಮಾಡಿ, ಅದು ಚಿಪ್ಸ್ ಎಲ್ಲ ತಿಂದಿರ್ತೀವಲ್ಲ ಅದನ್ನು ಸೀಲ್ ಮಾಡೋದು. ಸೊ ಚೆನ್ನಾಗಿ ಸೀಲ್ ಆಗುತ್ತೆ. ಅದಂತೂ ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದೇ ನನಗೆ ಕೊಲಾಬ್ರೇಷನಲ್ಲಿ ಬಂತು, ಕೊಲಾಬ್ರೇಷನ್ ಬಂತು ಬ್ರ್ಯಾಂಡು ನನಗೆ ರೀಲ್ ಮಾಡೋದಕ್ಕೆ ಅಂತೇಳಿ ತುಂಬಾ ಖುಷಿ ಆಯಿತು. ಅದ್ರ ಹೆಸರು ನನಗೆ ಬ್ರ್ಯಾಂಡ್ ಕೂಡ ನೆನಪಿಲ್ಲ ಆ್ಯಕ್ಚುಲಿ. ತುಂಬ ಬಂದಿವಿ ಎಲ್ಲ ಇಲ್ಲೇ ಇದ್ದಾವೆ, ಬಟ್ ನಾನು ಇವಾಗ ಓಪನ್ ಮಾಡಿ ತೋರಿಸಲ್ಲ. ಇನ್ನು ಯಾವಾಗಲಾದರೂ ಟೈಮ್ ಸಿಕ್ಕರೆ ಇನ್ನೇ ಅದನ್ನೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವಾಗ. ಸೊ ಯಾವುದೆಲ್ಲ ಫಸ್ಟ್ ಬಂತು, ಆಮೇಲೆ ಸೊ ಯಾವುದೆಲ್ಲ ಫಸ್ಟ್ ಮಾಡಿದೆ. ಆಲ್ರೆಡಿ ನಾನು ಎಲ್ಲ ರೀಲ್ಸ್ ಹಾಕಿದ್ದೀನಿ ಇವಾಗ, ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಆ್ಯಂಡ್ ವೈಲ್ಡ್ಗೋ ಕೊಲಾಜನ್ ಮಾಸ್ಕ್, ಓವರ್ ನೈಟ್ ಮಾಸ್ಕ್ ಅದು ಕೂಡ ಬಂದಿತ್ತು ನನಗೆ. ಅದನ್ನು ಸೊ ಅದು ಕೂಡ ರೀಲ್ ಇನ್ನೂ ಹಾಗೆಲ್ಲ ಅಪ್ರೂವಲ್ ಆದಮೇಲೆ ಹಾಕಿದ ಮಾಸ್ಕ್ ಬರುತ್ತಲ್ವ, ಹಾಗೆ ಇಂಡಿಯಾ ಬ್ರ್ಯಾಂಡ್ದು. ಸೊ ಫಸ್ಟ್ ಇಂಡಿಯಾ ಬ್ರ್ಯಾಂಡು ಅದು ವೈಲ್ಡ್ಗೋ ಅಂತ ಹೇಳಿ ಅದು ಕೂಡ ಬಂದಿತ್ತು, ಅದು ಕೂಡ ಮಾಡಿದೆ. ಸೊ ಏನಿಲ್ಲ, ನೈಟು ಸೀಟ್ ಮಾಸ್ಕ್ ಇರುತ್ತೆ. ಸೊ ಅದನ್ನು ಬೆಳಗ್ಗೆದು ರಿಮೂವ್ ಮಾಡೋದು, ಫುಲ್ ಮುಖ ಎಲ್ಲ ಫುಲ್ ಶೈನಿಂಗು, ಗ್ಲೋ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದು ಕೂಡ ಮಾಡಿದೆ ಫ್ರೀಯಾಗಿ. ನಾನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಫ್ರೀಯಾಗಿ ಬಂತಲ್ಲ, ಫ್ರೀಯಾಗಿ ಯೂಸ್ ಮಾಡಿದೆ. ತುಂಬ ಚೆನ್ನಾಗಿವೆ, ಎಲ್ಲನೂ ನನಗೆ ಯೂಸ್ಫುಲ್ ಆಗುವಂಥವೇ ಇದೆ. ನಾನು ಹೊರಗಿಂದ ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಆಲ್ಮೋಸ್ಟ್ ತುಂಬ ಖುಷಿ ಆಗುತ್ತೆ. ಒಂದ್ಸತಿ ನಾನು ಅದಕ್ಕೆ ಮೆನಿಕ್ಯೂರ್ ಪೆಡಿಕ್ಯೂರ್ ನಾನು ಒಂದ್ಸತಿ ಇದಕ್ಕೆ ಮೆನಿಕ್ಯೂರ್ ಮಾಡಿಸಿಲ್ಲ. ಅದು ತುಂಬ ನ್ಯಾಚುರಲ್ ಆಗಿ ತುಂಬ ನಾನು ಅದನ್ನು 7th ಇಂದ ನೈಲ್ಸ್ ನೋಡ್ತಾ ಇರ್ಬೋದು. ಸೊ ಫ್ರಮ್ ಚೈಲ್ಡ್ಹುಡ್ ಇಂದ ಇದೇ ರೀತಿ ಇದ್ದಾವೆ. ಸ್ಕೂಲ್ ಡೇಸಲ್ಲಿ ಸ್ಕೂಲ್ ಇರೋದಲ್ವಾ, ಸೊ ಅವಾಗ 8th, 9th, 10th ಅಲ್ಲಿ ಇದೇ ರೀತಿ ಇರ್ತಾಯಿತ್ತು. ಕೆಲವೊಂದು ಡೇಸಲ್ಲಿ ಮಾತ್ರ ಚೆಕ್ ಎಲ್ಲ ಮಾಡ್ತಾಯಿದ್ರು. ಸೊ ಅವಾಗ ಕಟ್ ಮಾಡ್ತಾ ಇದ್ವಿ, ಅದರ್ವೈಸ್ ನನ್ನ ನೇಲ್ಸ್ ಹಿಂಗೆ ಇರ್ತಾಯಿತ್ತು. ಸೊ ಅದಾದಮೇಲೆ PUC ಅಂತೂ ಯಾರು ಕೇಳೋರೇ ಇರಲಿಲ್ಲ, ಅಂದರೆ ನೇಲ್ಸ್ ಕೇಳೋರೇ ಇರಲಿಲ್ಲ ಅವಾಗಿಂದ ಸ್ಟಿಲ್ ಇವಾಗವರೆಗೂ ಹಿಂಗೆ ಇದ್ದಾವೆ, ಹಿಂಗೆ ಇದೇ ರೀತಿ ಇದ್ದಾವೆ. ಆ್ಯಂಡ್ ತುಂಬ ಜನ ಕೇಳ್ತಾರೆ ನೀನು ಕಟ್ ಆಗಲ್ವಾ ಅದು ಅಂತ ಹೇಳಿ. ನನ್ನ ನೇಲ್ಸ್ ತುಂಬಾ ಸಾಫ್ಟ್ ಇದ್ದಾವೆ. ಈ ರೀತಿ ಪ್ರೆಸ್ ಮಾಡಿದರೆ ಫುಲ್ ಸಾಫ್ಟ್ ಇದ್ದಾವೆ, ಈ ರೀತಿ ಪ್ರೆಸ್ ಮಾಡ್ಬೋದು ಹಿಂಗೆ. ಸೊ ಆ ರೀತಿ ಇದ್ದಾವೆ. ಸೊ ಅಷ್ಟು ಕಟ್ ಆಗಲ್ಲ, ಬಟ್ ತುಂಬ ನೀರಲ್ಲಿ 1.5 hour, ಅರ್ಧ ಗಂಟೆ 1 hour ಎಲ್ಲ ಈ ರೀತಿ ನೆನೆಸಿಟ್ರೆ ಆವಾಗ ಕಟ್ ಆಗುತ್ತೆ. ಇಲ್ಲಾಂದರೆ ಅದು ಇವಾಗ ಇಷ್ಟು ಉದ್ದ ಬಂದಿರುತ್ತೆ, 1-2-3 ಮಂತ್ ಇರುತ್ತೆ. ಅದಾದಮೇಲೆ ತಾನಾಗೆ ಕಟ್ಟಾಗಿ ಹೋಗುತ್ತೆ ಮತ್ತೆ. ಸೊ ಉದ್ದ ಬೆಳಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಆ್ಯಂಡ್ ಇದಂತೂ ಸ್ವಲ್ಪ ಇದು ಬಂದಿರ್ತವೆ, ಬಟ್ ಕಟ್ ಮಾಡಿರ್ತೀನಿ ನಾನೇ. ಸ್ವಲ್ಪ ಪಾತ್ರೆ ವಾಶ್ ಮಾಡಿದರೆ ಅಥವಾ ಬಟ್ಟೆ ವಾಶ್ ಮಾಡಿದರೆ ಈ ರೀತಿ ಎಲ್ಲ ಅವಾಗ ಮಾಡಿದರೆ ಕಟ್ಟಾಗಿ ಹೋಗ್ತವೆ. ಬಟ್ ನಂದೇನಿಲ್ಲ. ಸೊ ನಾನು ಪಾತ್ರೆನೂ ವಾಶ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಡೈಲಿ ನೀರಲ್ಲಿ ಜಾಸ್ತಿ ಇರುತ್ತೆ ನನ್ನ ಕೈಗಳು, ಬಟ್ ಆದರೂ ನೇಲ್ಸ್ ಹಿಂಗೆ ಇರ್ತವೆ. ಸೊ ಇದು ಕೂಡ ನ್ಯಾಚುರಲ್. ನನ್ನ ಕಾಲೇಜ್ ಟೈಮಲ್ಲಿ ನಾನು ಇದೇ ರೀತಿ ಉದ್ದ ಇತ್ತು, ಬಟ್ ಆದರೂ ನಾನು ಫೇಕ್ ನೇಲ್ಸ್ ಹಾಕ್ತಾ ಇದ್ದೆ ಸಮ್ಟೈಮ್ಸು. ತುಂಬ ಯೂಸ್ ಮಾಡ್ತಾ ಇದ್ವಿ, ಎಲ್ಲ ಟ್ರೆಂಡಿಂಗ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಸೊ ಇದೇ ರೀತಿ ಇನ್ನೂ ಇಷ್ಟು ಉದ್ದ, ಇದು ಕಡಿಮೆನೇ. ಸೊ ಇನ್ನೂ ಇಷ್ಟು ಉದ್ದ ಬರುತ್ತೆ ನನ್ನ ನೇಲ್ಸು. ಇವಾಗ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳಿ ಸ್ವಲ್ಪ ಕಟ್ಟಾಗುತ್ತೆ. ಸೊ ಮುಂಚೆ ಅಂತೂ ಕಾಲೇಜ್ ಟೈಮಲ್ಲಿ ನಮ್ಮ ಮನೇಲಂತೂ ನಾನು ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ ನನ್ನ ನೇಟಿವಲ್ಲಿ. ಸೊ ಇಲ್ಲೇ ನಾನು ಕೆಲಸ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಉದ್ರೋಗುತ್ತೆ. ಆ್ಯಂಡ್ ಇದು ಕೂಡ ತುಂಬ ಜನ ಕೇಳ್ತಾರೆ ಯಾವ ಬ್ರ್ಯಾಂಡ್ ಇದು ಅಂತ ಹೇಳಿ. ಯಾವ ಬ್ರ್ಯಾಂಡು ಎಲ್ಲ, ಇದು ನ್ಯಾಚುರಲ್. ಆ್ಯಂಡ್ ಇನ್ನೊಂದು, ಸೊ
ಪ್ರಾಡಕ್ಟ್ಸ್ ಅಂತೂ ತುಂಬ ಬರ್ತಾ ಇವೆ, ಬಟ್ ನನ್ನ ಸ್ಕಿನ್ ಹಾಗೆ ಮತ್ತು ನನ್ನ ಹೇರ್ಸ್ ಆ್ಯಸ್ ಯೂಸ್ವಲ್ ನ್ಯಾಚುರಲ್ ಇದೆ, ಮುಂಚೆಯಿಂದ ಇದೇ ರೀತಿ ಇದೆ. ಯಾವ ಪ್ರಾಡಕ್ಟ್ ಯೂಸ್ ಮಾಡಿನೂ ಚೇಂಜ್ ಆಗಿಲ್ಲ, ಇದೇ ರೀತಿನೇ ಇರೋದು, ಇದೇ ರೀತಿ ಇರುತ್ತೆ. ಆ್ಯಂಡ್ ಹೇರ್ಸ್ ಕೂಡ ಇದೇ ರೀತಿ ಇದ್ದಾವೆ. ಸೊ ಯಾವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ. ಸೊ ಅದೆಲ್ಲನೂ ಅದರಿಂದ ನನ್ನ ಹೇರ್ಸ್ ಈ ರೀತಿ ಇದಾವೆ ಅಂತಲ್ಲ, ಜಸ್ಟ್ ನನ್ನ ಚೈಲ್ಡ್ಹುಡ್ಡಿಂದ ಇದೇ ರೀತಿ ಇದೆ. ಬಿಕಾಸ್ ತುಂಬ ಜನ ಕೇಳ್ತಾ ಇದ್ದಾರೆ, ಸೊ ಅದು ಸೊ ನಿಮ್ಮ ಹೇರ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಏನು ಯೂಸ್ ಮಾಡ್ತೀರಾ ಅದು ಇದು ಅಂತ ಹೇಳಿ. ಸೊ ಇದ್ರ ಬಗ್ಗೆ ನಾನು ಇನ್ನೊಂದು ವ್ಲಾಗ್ ಮಾಡಿ ಹೇಳ್ತೀನಿ ನಿಮಗೆ, ಏನು ಯೂಸ್ ಮಾಡ್ತೀನಿ ಏನಿಲ್ಲ ಅಂತ ಹೇಳಿ. ಬಟ್ ಇವಾಗ ಈಗಿನೆಲ್ಲ ಪ್ರಾಡಕ್ಟ್ಸ್ ಬರ್ತಾ ಇದ್ದಾವೆ, ಸೊ ಅದು ಎಲ್ಲನೂ ಚೆನ್ನಾಗಿದ್ದಾವೆ, ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿದ್ದಾವೆ. ಬಟ್ ಸೊ ನನ್ನ ಹೇರ್ಸ್ ಆ್ಯಂಡ್ ನನ್ನ ಸ್ಕಿನ್ ಆ್ಯಸ್ ಯೂಸ್ವಲ್ ನ್ಯಾಚುರಲ್ ಆಗೇ ಇದೆ. ಸೊ ಯಾವ ಪ್ರಾಡಕ್ಟಿಂದ ಏನು ಚೇಂಜಸ್ ಆಗಿಲ್ಲ, ಆ್ಯಸ್ ಯೂಸ್ವಲ್ ಹಾಗೆ ಇದೆ. ಸೊ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಬದಲು ನಾನು ಕೊಲ್ಯಾಪ್ ಬಂದಿದೆ ಅಲ್ವಾ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಟ್ಸ್ ಒಂದು ಸೆರಮ್ ಬಂತು, ಯಾವುದೋ ಒಂದು ಪ್ರಾಡಕ್ಟ್ ಬಂತು, ಅದರಿಂದ ನನ್ನ ಹೇರ್ಸ್ ಹಿಂಗಿದೆ ಅಂತ ಏನಿಲ್ಲ. ಸೊ ಆ್ಯಸ್ ಯೂಸ್ವಲ್ ನನ್ನ ಹೇರ್ಸ್ ಬೈ ಬರ್ತ್ ಇದೇ ರೀತಿ ಇದೆ. ಸೊ ಇವತ್ತಿನ ಬ್ಲಾಗ್ ಆ್ಯಂಡ್ ನನ್ನ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಏನು ಅಪ್ಲೈ ಮಾಡ್ತೀನಿ, ಏನು ಯೂಸ್ ಮಾಡ್ತೀನಿ ಅಂತೆಲ್ಲ ಹೇಳ್ತೀನಿ, ಡೀಟೇಲ್ ಆಗಿ ಹೇಳ್ತೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.